ಏನಿದು ಜೈಯಿದು ಎಲ್ಲೂ ಸುಳಿವೆ ಸಿಗಲಿಲ್ವಲ್ಲ. ಎಲ್ಲಿಗೆ ಹೋಗಿರ್ಬೋದು? ಏನಾದರೂ ರಾಣಿರೂರ್ಗೇನಾದ್ರು ಹೋಗಿರ್ಬೋದಾ, ಅಥವಾ ಅಲ್ಲಿ ತವ್ರ ಮನೆಗೆ ಏನಾದರೂ ಹೋಗಿರ್ಬೋದಾ? ಎಲ್ಲಿಗೆ ಹೋಗಿದ್ದಾಳೆ ಗೊತ್ತಾಗ್ತಿಲ್ವಲ್ಲ. ಈಗ ಯಾರಾದರೂ ಹೋಗಿ ನೋಡ್ಕೊಂಬರ್ಬೇಕು. ಒಳ್ಳೆ ಸವಾಸ ಆಯ್ತಲ್ಲ ಪಾಪ. ಅವಳೆ ನಿಜ ಹೇಳಿದ್ಲು ಅನಿಸುತ್ತೆ, ನಾವೇ ನಂಬಲಿಲ್ವಲ್ಲ. ಅದಕ್ಕೆ ಬೇಜಾರು ಮಾಡ್ಕೊಂಡು ಮನೆ ಬಿಟ್ಟು ಹೋಗವಳೆ. ಈಗೇನು ಮಾಡೋದು? ಹೌದು, ತವ್ರ ಮನೆಗೂ ರಾಣಿರವ್ರಿಗೂ ಯಾರನ್ನ ಕಳಿಸ್ಬೇಕು. ಯಾರನ್ನ ಕಳಿಸೋದು? ರವಿನ ಕಳಿಸ್ತೀನಿ. ರವಿನೂ ಶ್ರೀದೇವಿನೂ, ಅವಳು ಶ್ರೀದೇವಿ ಒಂದು ಊರಿಗೆ ಹೋಗಲಿ, ರವಿ ರಾಣಿರವ್ರಿಗೆ ಹೋಗಲಿ, ನೋಡ್ಕೊಂಬರ್ಲಿ ಅಲ್ಲೇನಾದರೂ ಹೋಗೋಳ ಅಂತಾನೆ. ರವಿ ರವಿ ಶ್ರೀದೇವಿ ಇಬ್ಬರು ಬರೀ ಇಲ್ಲಿ. ಏನು ಮಾವ ಕರೆದಿದ್ದು? ಎಲ್ಲಮ್ಮ ನಿನ್ನ ಗಂಡ ಅವ್ನು ಬರಲಿಲ್ವ ರವಿ? ಬರ್ತಾರೆ ಇರ್ರಿ. ಕರೆದು ಬಂದೆ, ಮಾವ ಕರಿತಾ ಇದ್ದಾರೆ ಬರ್ರಿ ಅಂತಾನೆ. ಬರ್ತೀನಿ ಹೋಗು ಅಂತಂದ್ರು. ಬರ್ತಾರೆ ರೀ. ಬರ್ರಿ, ಮಾವ ಕರಿತಾ ಇದ್ದಾರೆ, ಜಲ್ದಿ. ಏನಪ್ಪ, ಏನಕ್ಕೆ ಕರೆದಿದ್ದು? ಹಾಂ, ಅಮ್ಮ ಎಲ್ಗೋಯ್ತು ಅಂತನ ಏನಾನ ಯಾರನ್ನ ಹೇಳ್ದೆ ನಮ್ಮ ಏನೋ ಸುಳಿವು ಸಿಗ್ತೇನಪ್ಪ? ಅಯ್ಯೋ ಈ ಅಮ್ಮ ನೋಡು, ಅಲ್ಲ ಮಾಡೋ ತಪ್ಪೆಲ್ಲ ಮಾಡುತ್ತೆ. ಹಿಂಗೆ ಈ ಥರ ಮನೆ ಬಿಟ್ಟೋದ್ರೆ ಎಲ್ಲಿಗೋಯ್ತು ಅಂತ ತಿಳ್ಕೊಬೇಕು. ಹಿಂಗೆ ತತ್ತಕ್ಕೆ ಹೋಗ್ತೀನಿ ಅಂತನಾದ್ರೂ ಹೇಳಾದ್ರೂ ಹೋಗ್ಬೇಕಾ? ಯಾವುದಾದ್ರೂ ಊರಿಗೆ ಹೋಗಿದ್ರೆ ಹೋಗತ್ತಾ? ಈಗ ಏನಪ್ಪ ಮಾಡೋದು? ಅದಕ್ಕೆ ಕಣೋ, ಈಗ ಎಲ್ಗೋಯ್ತು ಅಂತ ಗೊತ್ತಿಲ್ವಲ್ಲ. ನೀನು ರಾಣಿರೂರ್ಗೆ ಹೋಗು. ರಾಣಿರೂರ್ಗೆ ಹೋಗ್ಬಿಟ್ಟು ಅಲ್ಲಿಗೆ ನಾನು ಹೋಗೈತೇನೋ ಅಂತ ಹೇಳಿ ನೋಡ್ಕೊಂಬ. ಶ್ರೀದೇವಿ, ನೀನು ನಿನ್ನ ತವ್ರ ಮನೆಗೆ ಹೋಗಮ್ಮ. ಅಲ್ಲೇನಾದ್ರೂ ಅವ್ರ ತವ್ರ ಮನೆಗೆ ಏನಾದರೂ ಹೋಗೋಳ ಅಂತ ಹೇಳಿ ಅಲ್ಲಿ ಹೋಗಿ ಸಾವ್ಕಾರ್ ಸಿದ್ದಪ್ಪರ್ನು ಕಾಳಕ್ಕನ್ನು ಎಲ್ಲನೂ ವಿಚಾರಿಸ್ಕೊಂಬ. ಅಲ್ಲಿಗೆ ನಾನು ಹೋಗೋಳ ಅಂತ ಹೇಳಿ. ಯಾವ್ರೇನ ಕೇಳಿದ್ರೆ ಏನು ಹೇಳ್ತೀರಾ? ಕೇಳಿದ್ರೆ ಹಿಂಗೆ ಹೇಳೋದು, ಹಿಂಗೇನೋ ಆಗಿತ್ತು ಕಳ್ಳ ಕಿತ್ಕೊಳೋದಂತನ ನಾವು ಯಾರೋ ಮಾತು ನಂಬಲಿಲ್ಲ. ಅದಕ್ಕೆ ಬೇಜಾರು ಮಾಡ್ಕೊಂಡು ಮನೆ ಬಿಟ್ಟು ಹೋಗೋರೆ, ಎಲ್ಲಿಗೆ ಹೋಗೋರೆ ಅಂತ ಗೊತ್ತಿಲ್ಲ, ಅದಕ್ಕೆ ಇಲ್ಲೇನಾರು ಬಂದಿದ್ದಾರೆ ಅಂತ ನೋಡ್ಕೊಂಡು ಹೋಗಕ್ಕೆ ಬಂದ್ವಿ ಅಂತ ಹೇಳಿದ್ರಾಯ್ತು. ಅಷ್ಟೇ. ಅಯ್ಯೋ ಹಂಗೆ ಹೇಳಿದ್ರೆ ನಮ್ಮ ಮೇಲೆ ಅವರು ನಿಮ್ಮ ಮಾವರು ಬೇಜಾರು ಮಾಡ್ಕೊಂಬಲ್ವೇನೋ? ನೋಡು, ನನ್ನ ತಂಗಿ ಹೇಳಿದ್ರೆ ಇವ್ರಿಗೆ ನಂಬಿಕೆನೇ ಇಲ್ಲ. ಏನು ಸೊಸೆಯರ ಮೇಲೆ ನಂಬಿಕೆ ಇದ್ದಷ್ಟು ಹೆಂಡ್ತಿ ಮೇಲೆ ಇಲ್ವಾ ಅಂತಾನ. ನನ್ನೂ ಬೈತಾರೆ, ನಿಮ್ಮನ್ನು ಬೈತಾರೆ. ನಿಮ್ಮ ಅಮ್ಮನ ಮೇಲೆ ನಿಮಗೆ ನಂಬಿಕೆ ಇಲ್ವೇನೋ ಅಂತಾನ. ಏನಾದರೂ ಒಂದು ಸುಳ್ಳು ಹೇಳ್ರಿ. ಹೌದಪ್ಪ, ನನ್ನ ಮೇಲೆ ನಿನ್ನ ಮೇಲೂ ಸಿಟ್ಟು ಮಾಡ್ಕೊತೈತೆ ಮಾವ ಅತ್ತೆ ಎಲ್ರೂ. ಏನು ಸುಳ್ಳು ಹೇಳೋದು? ರಾಣಿಗೆ ಹೇಳಿದ್ರು ಅವಳನ್ನು ಸಿಟ್ಟು ಮಾಡ್ಕೊತಾಳೆ. ಈಗ ಏನು ಹೇಳೋದು? ಏನು ಸುಳ್ಳು ಹೇಳೋದು? ಏನು ಕಾರಣ ಹೇಳೋದೇ ಬೇಡ. ಬೆಳಗ್ಗೆ ಎಲ್ಲ ಹೋಗ್ತೀನಿ ಅಂತ ಹೋದವರು ಬರಲೇ ಇಲ್ಲ ಮನೆಗೆ. ಇಂಥಕ್ಕೆ ಹೋಗ್ತೀನಿ ಅಂತಾನೂ ಹೇಳಿಲ್ಲ. ಹಂಗಾಗಿ ನಾವು ಎಲ್ಲ ಕಡೆನೂ ಹುಡ್ಕಾಡಿದ್ವಿ. ಕೊನೆಗೆ ಇಲ್ಲಿಗೆ ಬಂದ್ವಿ, ಇಲ್ಲೇ ನಾನು ಬಂದಿದ್ದಾರೇನೋ ಅಂತಾನ ನೋಡಕ್ಕೆ ಅಂತ ಬಂದ್ವಿ ಅಂತ ಹೇಳೋಣ. ಸರಿ, ಹಂಗೆ ಹೇಳ್ರಿ. ಇರೋ ವಿಷಯನ ಹೇಳೋದು ಬೇಡ. ಸರಿ ಆಯಿತು, ನಾನು ರಾಣಿರೂರ್ಗೆ ಹೋಗ್ತೀನಿ. ಶ್ರೀದೇವಿ, ನೀನು ನಿಮ್ಮೂರಿಗೆ ಹೋಗು, ತವ್ರ ಮನೆಗೆ ಹೋಗಿ ನಮ್ಮ ಅವರ ಮನೆಗೆ ಕೇಳು, ಅಲ್ಲೇನಾದರೂ ಹೋಗಿದ್ದಾರಾ ನಮ್ಮ ಅಮ್ಮಯ್ಯ ಅಂತಾನೆ. ಸರಿ ಆಯ್ತು ರೀ, ನಡೀರಿ ಹೋಗೋಣ ಬಸ್ಸಿಗೆ. ನಿಮ್ಮ ಹತ್ರ ದುಡ್ಡು ಐತಾ? ದುಡ್ಡಿದ್ರೆ ನಂಗೆ ಸ್ವಲ್ಪ ಕೊಡ್ರಿ ಬಸ್ ಚಾರ್ಜಿಗೆ. ಸರಿ, ನನ್ನ ಹತ್ರ ಜೇಬಲ್ಲಿದೆ, ಚಿಲ್ಲರೆ ಇಲ್ಲ. ಅಲ್ಲಿ ಯಾವ್ದಾದ್ರು ಹೋಟ್ಲ್ದಾಗೆ ಬಸ್ ಸ್ಟ್ಯಾಂಡಿಂದಾಗೆ ಚಿಲ್ಲರೆ ಮಾಡಿಸಿ ಕೊಡ್ತೀನಿ. ನಡಿ ಹೋಗೋಣ. ಸರಿ, ಹುಷಾರು, ಹೋಗಿ ಬರ್ರಿ. ಅಪ್ಪ, ಅಲ್ಲೂ ಎಲ್ಲೂ ಇಲ್ಲ ಅಂತಂದರೆ ಏನು ಮಾಡೋದು? ಏನು ಮಾಡೋದು ಅಪ್ಪ ಗೊತ್ತೇ ಆಗ್ತಾಯಿಲ್ಲ. ಎಲ್ಲಿಗೆ ಹೋಗಿರ್ಬೋದು? ನನಗೆ ಯಾಕೋ ಭಯವಾಗ್ತೈತೆ ಕಣೋ, ಏನಾನ ಹೆಚ್ಚು ಕಮ್ಮಿ ಮಾಡ್ಕೊಳ್ಳ ಅಂತಾನ. ಮೊದಲಲ್ಲಿ ಹೋಗಿ ನೋಡ್ಕೊಂಬರ್ರಿ, ಆಮೇಲೆ ನೋಡೋಣ ಏನು ಮಾಡೋದು ಅಂತಾನ. ಅಯ್ಯೋ ಮಾವ, ಹಂಗೆಲ್ಲ ಯೋಚನೆ ಮಾಡಬೇಡಿ. ಅತ್ತೆ ಅಷ್ಟಕ್ಕೆಲ್ಲ ಕೆಟ್ಟ ನಿರ್ಧಾರ ತಗೊಳ ಅಂತ ಇವರಲ್ಲ. ಅವ್ರಿಗೇನು, ಅವರು ಧೈರ್ಯವಂತರು. ಹಂಗೆಲ್ಲ ಸತ್ತಿರ್ಬೋದೇನೋ ಅಂತ ಯೋಚನೆ ಮಾಡಕ್ಕೆ ಹೋಗ್ಬೇಡಿ. ಇಷ್ಟಕ್ಕೆಲ್ಲ ಯಾರು ಸಾಯ್ತಾರೆ ಹೇಳ್ರಿ? ಅವ್ರ ಅಂಥವ್ರು ಅಲ್ಲೂ ಅಲ್ಲ. ಧೈರ್ಯವಂತೇನ ಮತ್ತೆ ಅಂತದ್ರಾಗಿ ಈ ಚಿಕ್ಕ ವಿಷಯಕ್ಕೆ ಸಾಯಕ್ಕಾಗುತ್ತಾ? ಹಂಗೆಲ್ಲ ಏನೂ ಆಗಿರಲ್ಲ. ನೋಡೋಣ, ಅಲ್ಲಿಗೆಲ್ಲ ಹೋಗಿರ್ಬೇಕು, ರಾಣಿರೂರ್ಗೋ ಇಲ್ಲಾಂದ್ರೆ ನಮ್ಮೂರು ತವ್ರ ಮನೆಗೋ ಎಲ್ಲಾದರೂ ಹೋಗಿರ್ತಾರೆ. ನಾವು ಹೋಗಿ ನೋಡ್ಕೊಂಬರ್ತೀವಿ. ಸರಿ ಆಯಿತು, ಹೋಗ್ರಪ್ಪ, ಹೋಗಿ ನೋಡ್ಕೊಂಬರ್ರಿ. ಏನು ಹಿಂಗಾಗೋಯ್ತಲ್ಲ ಈ ಜೈ ಎಂದು ನೀವು ಮನೆ ಬಿಟ್ಟು ಹೋದವಳೆ ಅಲ್ಲ. ಜಾಸ್ತಿ ಬೇಜಾರು ಮಾಡ್ಕೊಂಡ್ಲೋ ಏನೋ? ಬೇಜಾರು ಮಾಡ್ಕೊಂಡ್ರೆ ಏನು ಮಾಡೋಕ್ಕಾಗುತ್ತೆ? ಹೋದ ಸಲ ಸುಳ್ಳು ಹೇಳಿದ್ಲು, ಈ ಸಲ ನಿಜ ಹೇಳಿದ್ರು ಯಾರೂ ನಂಬಿಕೆ ಬರಲ್ಲ ಯಾರಿಗೂ. ಅದರಲ್ಲಿ ನಮ್ಮ ತಪ್ಪೇನೈತೆ? ಅಷ್ಟಕ್ಕೆ ಮನೆ ಬಿಟ್ಟು ಹೋಗ್ತಾರ. 2 ಗಂಟೆಯ ನಂತರ ರಾಣಿ ಹೀಗೆ ಹೇಳಿದ್ರೆ ಏನು ಹೇಳ್ತಾಳೋ ಏನೋ. ನೋಡೋಣ. ರಾಣಿ ಅಣ್ಣ, ಏನು ಅಣ್ಣ ಇದಕ್ಕಿದ್ದಂಗೆ ನಮ್ಮ ಮನೆಗೆ ಬಂದ್ಬಿಟ್ಟಿದ್ಯಾ? ಅಯ್ಯೋ, ನನಗಂತೂ ಆಶ್ಚರ್ಯ. ನೀನು ಇಲ್ಲಿಗೆ ಬಂದಿರೋದು ನೋಡಿ. ಏನು ಸಮಾಚಾರ? ಬಾ, ಕುತ್ಕೋ ಬಾ. ಏನೂ ಇಲ್ಲ ರಾಣಿ, ಸುಮ್ಮನೆ ನಿನ್ನ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಚೆನ್ನಾಗಿದೀಯಾ? ಓ ಕಣ, ನಾನು ಚೆನ್ನಾಗಿದ್ದೀನಿ. ಮನೆಗೆ ಅಪ್ಪಯ್ಯ, ಅಮ್ಮಯ್ಯ, ಅಜ್ಜಿ ಎಲ್ಲರೂ ಚೆನ್ನಾಗಿದ್ದಾರಾ? ಸುಂದ್ರ ಚೆನ್ನಾಗಿದ್ದಾನ? ಸುಂದ್ರ ಹೆಂಡತಿ ಚೆನ್ನಾಗಿದ್ದಾಳ? ಹ್ಞೂ ರಾಣಿ, ಎಲ್ಲರೂ ಚೆನ್ನಾಗಿದ್ದೀವಿ. ಯಾಕೋ ಅಣ್ಣ ಸಪ್ಪಗಿದೆಯಾ? ಏನಾಯ್ತು? ಯಾಕೆ ನಿನ್ನ ಮಕ್ಕ ನೋಡಿದ್ರೆ ಮಕ್ಕದಾಗ ನಗುನೇ ಇಲ್ಲ, ಏನೋ ಬೇಜಾರಲ್ಲಿ ಇದ್ದಂಗಿದೆ. ಏನಾಯ್ತು ಹೇಳು, ಏನಾಯ್ತು? ಅದು ಹೆಂಗೆ ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ರಾಣಿ. ನನಗೆ
ಏನು ಹೇಳೋದು ಅಂತಲೇ ಗೊತ್ತಾಗ್ತಿಲ್ಲ. ಆ, ಏನ್ ಹೇಳೋದು ಅಂತ ಗೊತ್ತಾಗ್ತಾ ಇಲ್ವಾ? ಅಂಥದ್ದೇನಾಯ್ತು ಅಣ್ಣ? ಏನಾಯ್ತು ಹೇಳು. ಅಯ್ಯೋ ನನಗೆ ಯಾಕೋ ಗಾಬರಿ ಆಗ್ತಿದೆ. ಏನಾಯ್ತು? ಯಾರಿಗಾದ್ರೂ ಏನನ್ನ ಹೆಚ್ಚು ಕಮ್ಮಿ? ಹಾ, ಏನಾಯ್ತು? ಅಯ್ಯೋ ನನಗೆ ಭಯವಾಗ್ತಿದೆ. ಜಲ್ದಿ ಹೇಳು ಅಣ್ಣ, ಏನಾಯ್ತು ಅಂತನ? ಅಯ್ಯೋ ರಾಣಿ, ಅಂಥದ್ದೇನೂ ಆಗಿಲ್ಲ, ಯಾರಿಗೂ ಏನೂ ಹೆಚ್ಚು ಕಮ್ಮಿ ಆಗಿಲ್ಲ, ನೀನು ಗಾಬರಿ ಆಗಬೇಡ. ಅದು ಮತ್ತೆ ಏನಾಯ್ತು ಅಂತ ಜಲ್ದಿ ಹೇಳು ಅಣ್ಣ. ನಿನ್ನು ಭಯ ಪಡೋದು ನೋಡ್ತಾ ಇದ್ರೆ ಯಾರಿಗೂ ಏನೋ ಹೆಚ್ಚು ಕಮ್ಮಿ ಆಯ್ತೇನೋ ಅಂತ ಅನ್ಸ್ಬಿಡುತ್ತೆ ನನಗೆ. ಏನಾಯ್ತು ಅಂತ ಹೇಳು. ಏನೂ ಇಲ್ಲ, ಆ ಅಮ್ಮಯ್ಯ ನಿನ್ನೆಯಿಂದ ಮನೆ ಬಿಟ್ಟು ಎಲ್ಲೋ ಹೋಗೈತೆ, ಮನೆಗೆ ಬಂದಿಲ್ಲ. ಅದಕ್ಕೆ ಇಲ್ಲಿಗೇನಾದರೂ ಬಂದೈತಾ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಇಲ್ಲೇನಾದರೂ ಬಂತೇನೆ ರಾಣಿ? ಹಾಂ, ಅಮ್ಮಯ್ಯ ನೆನ್ನೆಯಿಂದ ಮನೆಗೆ ಬಂದಿಲ್ವಾ? ಎಲ್ಲೋಯ್ತು? ಹಾ, ಏನಾಯ್ತು? ಹಾ, ಅಮ್ಮ ಇನ್ನೇನಾದ್ರೂ ಬೈದ್ರಾ ನೀವೆಲ್ಲರೂ ಸೇರ್ಕೊಂಡು? ಹಾ, ಏನೋ ಆಗೈತೆ. ಅಯ್ಯೋ ದೇವ್ರೆ, ನಮ್ಮ ಏನಾಯ್ತಪ್ಪ? ಏನೋ ಅಣ್ಣ ಹಿಂಗ್ ಶಾಕ್ ಕೊಡ್ತಾ ಇದ್ಯಾ? ನನಗೆ ಭಯವಾದಂಗ ಆಗ್ತಿತ್ತಲ್ಲೋ. ಏನಾಯ್ತು ಅಮ್ಮಗೆ? ನಿಮಗೆ ಗೊತ್ತಿಲ್ವೇನೋ? ಅಲ್ಲ, ಗೊತ್ತಿಲ್ದೇನೆ ನಿಮಗೆ ಹೇಳ್ದಲೇನೆ ಎಲ್ಲಿಗೆ ಹೋಗುತ್ತೆ ಅಮ್ಮಯ್ಯ? ಹಾ, ಏನಾಯ್ತು ರವಿ? ಎಲ್ಲೋಯ್ತು ನಿಮ್ಮ ಅಮ್ಮಯ್ಯ? ಯಾಕೆ ಮನೆಗೆ ಬಂದಿಲ್ಲ? ಹಾಂ, ಏನಾದ್ರು ಜಗಳ ಮಾಡಿದ್ರಾ? ಹಾಂ? ಅಯ್ಯೋ ರಮೇಶ್, ಜಗಳ ಇಲ್ಲ, ಎಂಥದ್ದು ಇಲ್ಲ. ಏನೋ ಕಾಣಿಸ್ತಾ ಇಲ್ಲ ನಿನ್ನೆಯಿಂದನ. ಹಾಂ, ಇದಕ್ಕಿದ್ದಂಗೆ ಮನೆಗೆ ಬರಲಿಲ್ಲ. ನಾವು ಎಲ್ಲ ಕಡೆ ಹುಡ್ಕಾಡಿದ್ವಿ. ಅದಕ್ಕೆ ಇವತ್ತು ಅಪ್ಪಯ್ಯ ಹೋಗು ರಾಣಿರೂರ್ಗೆ ಏನಾದರೂ ಹೋಗಿರ್ಬೇಕೇನೋ ನೋಡ್ಕೊಂಬರೋಗು ಅಂತ ನನ್ನ ಇಲ್ಲಿ ಕಳಿಸ್ತು. ನನ್ನ ಹೆಂಡ್ತಿನ ನಮ್ಮ ಮಾವರ ಊರಿಗೆ ಕಳಿಸ್ತು. ನೋಡ್ಕೊಂಬರಕ್ಕೆ ಹೋಗವಳೆ. ಶ್ರೀದೇವಿದು ಅದೇ ಊರಲ್ವಾ, ಅವಳು ಅಲ್ಲಿಗೆ ಹೋಗಿ ನೋಡ್ಕೊಂಬರ್ಲಿ, ನೀನು ರಾಣಿರೂರ್ಗೆ ಹೋಗು ಅಂತ ಇಲ್ಲಿ ಕಳಿಸ್ತು ನಮ್ಮ ಅಪ್ಪಯ್ಯ. ಇಲ್ಲಿಗೆ ಬಂದಿಲ್ವ ಹಂಗಾದ್ರೆ ನಮ್ಮಮ್ಮ? ಇಲ್ಲಪ್ಪ, ಬಂದಿಲ್ಲ. ಬಂದಿದ್ರೆ ನಮಗೆ ಗೊತ್ತಾಗೋದಲ್ಲ. ಹಾಂ, ಇಲ್ಲೇ ಇರಬೇಕಾಗಿತ್ತು ತಾನೇ, ಬಂದಿಲ್ಲ ಇಲ್ಲಿಗೆ. ಮತ್ತೆ ಎಲ್ಲಿಗೆ ಹೋಗಿರ್ಬೋದು? ತವ್ರ ಮನೆಗೆ ಏನಾದರೂ ಹೋಗಿರ್ಬೋದೇನೋ. ಹಾಂ, ಅಲ್ಲೇ ಹೋಗಿ ವಿಚಾರಿಸು. ಅಣ್ಣ ಅಣ್ಣ ಹೇಳು, ಏನ್ ಹೇಳಿದ್ರು? ನಮ್ಮಯ್ಯ ಏನನ ಅಂದ್ರೇನು? ಹಾ, ಅಪ್ಪ ಏನನ ಜಗಳ ಮಾಡ್ತೇನೋ? ಅಥವಾ ಶ್ರೀದೇವಿ ನಿನ್ನ ಹೆಂಡತಿ ಏನನಾದ್ರೂ ಕಿತಾಪತಿ ಮಾಡಿದ್ರೇನೋ? ಮನೆ ಬಿಟ್ಟು ಒಂದ್ಸಲ ಮನೆ ಬಿಟ್ಟು ಕಳ್ಸಿದ್ರಿ, ಈಗ್ಲೂ ಹಂಗೆ ಮಾಡಿದೀರಾ? ನಮ್ಮ ಅಮ್ಮನ ಮನೆ ಬಿಟ್ಟು ಕಳ್ಸಿದ್ರ? ಅಂತದ್ದೇನೋ ಮಾಡ್ತು ನಮ್ಮಯ್ಯ? ಹಾ ಅಣ್ಣ ಹೇಳು. ಅಯ್ಯೋ ರಾಣಿ, ಅದು ಏನೂ ಇಲ್ಲ ಕಣೆ, ಏನೂ ಇಲ್ಲ. ಸುಮ್ಮನೆ ನಮ್ಮ ಮನೇಲಿ ಏನು ಜಗಳ ಏನೂ ಇಲ್ಲ. ಆದರೆ ಇದಕ್ಕಿದಂಗೆ ಎಲ್ಲೋಯ್ತು ಅಂತ ಗೊತ್ತಾಗ್ತಾ ಇಲ್ಲ. ಅದೆಂಗ್ ಇದ್ಕಿದಂಗೆನೆ ಮನೆ ಬಿಟ್ಟು ಹೋಗಕ್ಕಾಗುತ್ತೆ? ಹಾ, ಹೇಳು. ಅಮ್ಮ ಸೀದಾ ಬಂದಿದ್ರೆ ಇಲ್ಲಿಗೆ ಬರ್ಬೇಕಾಗಿತ್ತು ತಾನೇ? ಈ ಅಮ್ಮನಿಗೆ ಜೀವಕ್ಕೆ ಏನಾನ ಹೆಚ್ಚು ಕಮ್ಮಿ ಆಗಿದ್ರೆ, ಮನೇಲಿ ಏನಾನ ಜಗಳ ಆಯ್ತಾ? ಹೇಳು, ಇರೋ ವಿಷಯ ಹೇಳು. ನನ್ನ ಹತ್ರ ಮುಚ್ಚಿಡ್ಬೇಡ. ಏನಾಯ್ತು ಅಂತ ಹೇಳು. ಹಾ, ಹೌದು ಕಣೋ ರವಿ, ಏನಾಯ್ತು ಅಂತ ಹೇಳು. ನಮಗೂ ಇಲ್ಲಾಂದ್ರೆ ಗಾಬರಿ ಆಗ್ಬಿಡುತ್ತೆ. ಮನೇಲಿ ಏನಾನ ಜಗಳ ಮಾಡಿದ್ರಾ? ನಿಮ್ಮ ಅಮ್ಮಗೆ ಏನಾನ ಬೈತಾ ನಿಮ್ಮ ಅಪ್ಪಯ್ಯ, ನಿಮ್ಮ ಅಜ್ಜಿ ಏನಾದ್ರೂ? ಹಾಂ, ಅಯ್ಯೋ ರಮೇಶ್, ಏನು ಹೇಳೋದು? ಅದು ಹೆಂಗೆ ಹೇಳೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ಹೇಳು ಅಣ್ಣ, ಅದೇನಿದ್ರು ಪರವಾಗಿಲ್ಲ, ಹೇಳು. ಹಾ, ಮುಚ್ಚಿಡ್ಬೇಡ. ನನ್ನ ಹತ್ರ ಏನೂ ನಮ್ಗೆ ಭಯವಾದಂಗ ಆಗುತ್ತೆ. ಏನಾಯ್ತು ಅಂತ ಹೇಳು. ಅದೇ ರಾಣಿ, ಭೀಮಾ ಅಂತ ಇದ್ನಲ್ಲ ಕಳ್ಳ, ಅವನು ಅಮ್ಮನ ಹತ್ರ 5,000 ರೂಪಾಯಿನ ದುಡ್ಡು ಕಿತ್ಕೊಂಡು ಹೋಗೇನೆ. ಅಪ್ಪಯ್ಯ ಕೊಟ್ಟು ಕಳಿಸಿತ್ತು ರಾಮೇಗೌಡ ಕೊಡು ಅಂತ. ಅವ್ರದ್ದು ಊರು ಬಿಟ್ಟು ಒಂದು ಸ್ವಲ್ಪ ದೂರ ಐತಲ್ಲ, ಅಲ್ಲಿ ಹೋಗ್ಬೇಕಾದ್ರೆ ಅಮ್ಮಯ್ಯ ಯಾರನ್ನ ಕರ್ಕೊಂಡು ಹೋಗ್ಬೇಕಾ, ಶ್ರೀದೇವಿನ ಇಲ್ಲ ಮಂಜಿನ ಯಾರನ್ನಾದ್ರೂ ಕರ್ಕೊಂಡು ಹೋಗಿಲ್ಲ. ನಾನು ಒಬ್ಬಳೇ ಹೋಗ್ತೀನಿ ಅಂತ ಹೋಗೈತೆ. ಅವನು ನಾಟಕ ಮಾಡ್ತಿದ್ದ, ಕಳ್ತನ ಮಾಡೋದು ಬಿಟ್ಟಿದ್ದೀನಿ ಅಂತಾನೆ. ಅದಕ್ಕೆ ನಂಬಿಟ್ಟು ನಾನು ಹಿಂಗೆ ರಾಮೇಗೌಡರಿಗೆ 5,000 ರೂಪಾಯಿ ದುಡ್ಡು ಕೊಡಬೇಕು, ತಗೊಂಡು ಹೋಗ್ತಾ ಇದ್ದೀನಿ ಅಂತ ನಿಜ ಹೇಳ್ಬಿಟ್ಟೈತೆ. ಅದೋ ದುಡ್ಡಿನ ಆಸೆಗೆ ಅವನು ಕಿತ್ಕೊಂಡು ಹೋಗ್ಯವನೇ. ಹೌದಾ? ಆಮೇಲೆ ಅದಕ್ಕೆ ಅಮ್ಮ ಮನೆ ಬಿಟ್ಟೋಯ್ತಾ? ಹಂಗೆಲ್ಲ ಕೇಳು, ಹೇಳೋದ ಪೂರ್ತಿ ಹೇಳ್ತೀನಿ. ಕಿತ್ಕೊಂಡೋಯ್ತಾ? ಅದಕ್ಕೆ ಬಂದು ಮನೆಗೆ ಹೇಳ್ತು. ನಮಗೆ ಅಮ್ಮನ ಮೇಲೆ ಅನುಮಾನ. ಯಾಕೆಂದರೆ ಇದಕ್ಕೆ ಮುಂಚೆಲೆ ಶ್ರೀದೇವಿ ಹತ್ರದ್ದು ಇದ್ದಿದ್ದು ದುಡ್ಡನ್ನ ಅವನಿಗೆ ಹೇಳ್ಬಿಟ್ಟು ಕಿತ್ಕೊಂಡು ಹೋಗು ಅಂತ ನಮ್ಮ ಅಮ್ಮನೇ ಹೇಳ್ಕೊಟ್ಟು ಕಳಿಸಿತ್ತಲ್ಲ. ಅದಕ್ಕೆ ಈ ಸಲನೂ ಈ ಅಮ್ಮನೇನೆ ಅವನ ಕೈಗೆ ದುಡ್ಡು ಕೊಟ್ಟು ಎಲ್ಲೋ ನಾಟಕ ಮಾಡ್ತೈತೆ, ಇನ್ನೇನೋ ಕಿತಾಪತಿ ಮಾಡೋಕ್ಕೆ ಅಂತನ ನಮ್ಗೆ ಅನುಮಾನ ಎಲ್ಲರಿಗೂ, ನನಗೂ ಅಜ್ಜಿಗೂ ಶ್ರೀದೇವಿಗೂ ಎಲ್ಲರಿಗೂ. ಅದಕ್ಕೆ ಆ ಥರ ಹೇಳಿದ್ವಿ. ಅಯ್ಯೋ, ಒಂದ್ಸಲ ಆ ಥರ ಮಾಡಿದ್ರೆ ಪದೇ ಪದೇ ಅಲ್ಲ ಹಂಗೆ ಮಾಡ್ತಾರ? ಅಲ್ಲ, ಕೈಯಾಗಿರೋ ದುಡ್ಡನ್ನ ಅಮ್ಮನೇ ಹೆಂಗ್ ಕಳ್ಳಗೆ ಕೊಟ್ಟು ಕಳ್ಸಕ್ಕಾಗುತ್ತೆ ಹೇಳು? ನಿಮ್ಗೆ ನಂಬಿಕೆ ಇಲ್ವಾ ಅಮ್ಮನ ಮೇಲೆ? ಹಾ, ಅದಕ್ಕೆ ಮತ್ತೀಗ ಅಮ್ಮಯ್ಯ ಮನೆ ಬಿಟ್ಟೋಗೈತೆ ಅನ್ಸುತ್ತೆ. ನನ್ನ ನಂಬ್ತಾನೆ ಇಲ್ವಲ್ಲ, ಗಂಡನೂ ನಂಬ್ತಿಲ್ಲ, ಮಕ್ಳನ್ನು ನಂಬ್ತಿಲ್ಲ, ಸೊಸೆರೂ ನಂಬ್ತಿಲ್ಲ ಅಂದ್ರೆ ನಾನು ಯಾಕೆ ಮನೆಗೆ ಇರ್ಬೇಕು ಅಂತನ ಮನೆ ಬಿಟ್ಟೋಗೈತಿ. ಹಾ, ಎಲ್ಲೋಯ್ತೋ ಏನು? ಅಯ್ಯೋ, ಹಂಗಲ್ಲ ಕಣೆ ರಾಣಿ, ಒಂದ್ಸಲ ಮಾಡಿತ್ತಲ್ವಾ, ಈ ಸಲನೂ ಅವನೇ ಕಿತ್ಕೊಂಡೋಗೇನೆ ಅಂತ ಹೇಳಿದ್ರೆ ಎಂಥವ್ರಿಗಾದ್ರೂ ಅನುಮಾನ ಬರುತ್ತೆ ತಾನೇ. ಹೋದ್ಸಲ ಮಾಡ್ದಂಗೆ ಮಾಡಿದ್ಯೋ ಏನೋ ಅಂತಾನ. ಹಾಂ, ಹೋದ್ಸಲ ಶ್ರೀದೇವಿ ಮೇಲೆ ಅಪವಾದ ಬರಂಗೆ ಮಾಡಿ ಬೈಸ್ಬೇಕು ಮನೆಯವ್ರ ಹತ್ರ ಅಂತ ಹೇಳ್ಬಿಟ್ಟು ಅವಮ್ಮನೇ ಕಿತ್ಕೊಂಡೋಗು ಅಂತ ಹೇಳಿತ್ತಲ್ವಾ. ಅದಕ್ಕೆ ಈ ಸಲನೂ ಹಂಗೆ ಮಾಡಿತ್ತೋ ಏನೋ ಅಂತಾನ ಅನುಮಾನ ಬಂತು. ಅದಕ್ಕೆ ಹಂಗಂದ್ವಿ. ತಿರ್ಗಿ ಅಪ್ಪಯ್ಯ 5,000 ರೂಪಾಯಿ ದುಡ್ಡು ತರೋವರೆಗೂ ಮನೆಗೆ ಬರಬೇಡ ಅಂತ ಹೋಗಿ ಯಾರ ಹತ್ರನೋ ಸಾಲ ಇಸ್ಕೊಂಬಂದೈತೆ. ಸಾಲ ಇಸ್ಕೊಂಬಂದು ಕೊಡ್ತು, ರಾತ್ರಿ ಮನೆ ಕಟ್ತು. ಆದರೆ ಬೆಳಗ್ಗೆ ಎದ್ದ ತಕ್ಷಣ ನೋಡಿದ್ರೆ ಮನೆಗೆ ಇಲ್ವೇ ಇಲ್ಲ. ಮನೆ ಕಂಡಿದ್ದು ಅದು ಎಲ್ಲೋಯ್ತೋ ಏನೋ. ಊರು ತುಂಬ ಹುಡ್ಕಾಡಿದ್ವಿ, ಹೊಲ್ದಾಗೆಲ್ಲ ಹುಡ್ಕಾಡಿದ್ವಿ, ಎಲ್ಲರನ್ನೂ ಕೇಳಿದ್ವಿ, ಎಲ್ಲೂ ಸಿಗಲಿಲ್ಲ. ಅದಕ್ಕೆ ಕೊನೆಗೆ ಇಲ್ಲಿಗೆ ಬಂದ್ವಿ, ನೋಡ್ಕೊಂಡು ಹೋಗೋಣ ಇಲ್ಲಿಗೆ ಏನಾರ ಬಂದೈತೇನೋ ಅಂತಾನೆ. ಆದರೆ ಇಲ್ಲೂ ಇಲ್ಲ ಅಂತ ಹೇಳ್ತಾ ಇದೆಯಾ? ಮತ್ತೆ ಎಲ್ಲೋಗಿರ್ಬೋದು ರಾಣಿ? ಹಾಂ, ಅಯ್ಯೋ 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 ಅಯ್ಯೋ, ಅಲ್ಲ ಅಷ್ಟು ನಂಬಿಕೆ ಇಲ್ವೇನೋ ಅಣ್ಣ? ಅಮ್ಮನ ಮೇಲೆ ನಿನಗೆ ಏನು ನಂಬಿಕೆ ಇಲ್ಲ ಅಂದ್ರೆ ಇನ್ಯಾರ ಮೇಲೆ ನಂಬ್ತೀಯ? ಹಾ, ಅಲ್ಲ ನಿನ್ನ ಹೆಂಡತಿ ಹೇಳೋದೆಲ್ಲ ಸತ್ಯ ನಂಗಾದ್ರೆ? ಹಾ,
ಆಯ್ತು ಬಿಡಪ್ಪ, ನಿನಗೆ ಅಮ್ಮಗಿರ್ತಾನ ನಿನ್ನ ಹೆಂಡತಿನೇ ಹೆಚ್ಚಾಗ್ಬಿಟ್ಲು ನೋಡಿ. ಇವಾಗ ಅಮ್ಮ ಎಲ್ಗೋಯ್ತು ಏನೋ, ಏನಾನ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಯಾರ್ ಗತಿ? ಹೇಳು. ಅಯ್ಯೋ ರಾಣಿ, ನಿಮ್ಮಮ್ಮಯ್ಯ ಹಂಗೆಲ್ಲ ಏನು ಹೆಚ್ಚು ಕಮ್ಮಿ ಮಾಡ್ಕೊಳ ಅಂತದ ಹೇಳಲ್ಲ, ಹೇಳೋ ಧೈರ್ಯವಂತೆ. ಓದ್ಸಲ ಬೇರೆ ಇಲ್ಲಿ ಬಂದಿತ್ತಲ್ಲ, ಅವಾಗ್ಲೂ ಜಗಳ ಆಡ್ಕೊಂಡೆ ಬಂದಿತ್ತು ತಾನೆ. ಈಗೆಲ್ಲೋ ಬೇರೆ ಕಡೆ ಎಲ್ಲ ಯಾವುದೋ ಬೇರೆ ಊರಿಗೆ ಹೋಗಿರ್ಬೇಕು. ಒಂದ್ಸಲ ವಿಚಾರಿಸ್ರಿ. ರವಿ, ಎಲ್ಲಾದ್ರೂ ವಿಚಾರಿಸ್ರಿ, ನಿಮ್ಮ ನೆಂಟರು ಯಾರನ್ನ ಬೇರೆ ಊರುಗಳಾಗಿರೋ ಹತ್ರ ಹೋಗಿ ನೋಡ್ಕೊಂಬರ್ರಿ. ಅಲ್ಲೆಲ್ಲಾದ್ರೂ ಹೋಗಿರ್ಬೋದು. ಹಂಗೆಲ್ಲ ಹೆಚ್ಚು ಕಮ್ಮಿ ಮಾಡ್ಕೊಳ ಅಂತದಲ್ಲ ಬಿಡು ರಾಣಿ ನಿಮ್ಮಮ್ಮಯ್ಯ. ಇನ್ನೇನು ತಲೆ ಕೆಡಿಸ್ಕೋಬೇಡ, ಎದರ್ಕೋಬೇಡ, ಸುಮ್ಮನಿರು, ಏನೂ ಆಗಿರಲ್ಲ, ಎಲ್ಲೋ ಒಂತಾಗಿರುತ್ತೆ ಒಟ್ಟಿನಲ್ಲಿ. ಅದೇ ಮನ್ಸಿಗೆ ಬೇಜಾರು ಮಾಡ್ಕೊಂಡು ಮನೆ ಬಿಟ್ಟು ಹೋಗೈತಿ ಅಷ್ಟೇನೆ. ಸರಿ ರಾಣಿ, ನಾನು ಹೋಗ್ತೀನಿ. ಅಪ್ಪಯ್ಯ ನೋಡ್ಕೊಂಡು ಬೇಗ ಬಂದ್ಬಿಡು ಅಂತು. ಶ್ರೀದೇವಿನೂ ಹೋಗವಳೆ ಮಾವಾರೂರಿಗೆ, ಅಲ್ಲಿ ಕೇಳ್ಕೊ ಬರ್ತಾಳೆ. ನಾನು ಇಲ್ಲಿ ಕೇಳ್ಕೊಂಡು ಎಲ್ಲಾದ್ರೂ ಇನ್ನೂ ಯಾರಾದರೂ ಊರಿದ್ರೆ, ನೇತ್ರ ಊರಿಗೆ ಹೋಗಿದ್ರೆ ಅಲ್ಲಿಗೇನಾದ್ರೂ ಹೋಗೈತೆ ನಾನು ನೋಡ್ಕೊಂಡು ಹಂಗೆ ಹೋಗ್ತೀನಿ. ಮುಂದೆ ಏನು ಮಾಡೋದು ಅಂತ ಗೊತ್ತಿಲ್ಲ. ಅಮ್ಮಗೆ ಏನಾದರೂ ಆಗಿರ್ಬೇಕಲ್ಲ, ಅದಕ್ಕೆಲ್ಲ ಕಾರಣ ನೀವೇನೆ, ನೀನು, ಅಪ್ಪಯ್ಯ, ಅಜ್ಜಿ ಎಲ್ಲರೂ. ನನಗೆ ಯಾಕೋ ಗಾಬರಿ ಆಗ್ತಿದೆ. ಏನು ಗಾಬರಿ ಆಗ್ಬೇಡ ರಾಣಿ, ನೀನೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಅಮ್ಮಾಯಿ ಸಿಗುತ್ತೆ. ಸಿಕ್ಕ ತಕ್ಷಣ ನಿನಗೆ ಹೇಳಿ ಕಳಿಸ್ತೀನಿ, ಇಲ್ಲ ಪತ್ರನಾದ್ರೂ ಬರೆದು ತಿಳಿಸ್ತೀನಿ. ಬರಲ್ಲ ನಾನು. ಆಯಿತು. ಅಯ್ಯೋ, ಎಲ್ಲೋಯ್ತೋ ಏನೋ ನಮ್ಮಮ್ಮಯ್ಯ. ಅಳ್ಬೇಡ, ಸುಮ್ಮನಿರು ರಾಣಿ, ಏನೂ ಆಗಲ್ಲ, ಸಿಗ್ತೈತೆ. ಸರಿ, ಬರ್ತೀನಿ ನಾನು. ಇದೇನೇ ರಾಣಿ ಹಿಂಗಾಗೋಯ್ತು? ಕೇಳ್ದೆ ಮನೆ ಬಿಟ್ಟು ಬಂದೈತ ನಿಮ್ಮಮ್ಮಯ್ಯ? ಅಲ್ಲ, ನಿಮ್ಮ ಅಮ್ಮಾಯಿ ಮಾಡಿರೋದು ತಪ್ಪೇ ತಗ. ಒಂದ್ಸಲ ಹಂಗೆ ಸುಳ್ಳು ಹೇಳಿದ್ಮೇಲೆ ಇನ್ನೊಂದ್ಸಲ ಯಾರು ನಂಬ್ತಾರೆ ಹೇಳು? ಅದಕ್ಕೆ ಮತ್ತೀಗ ಮನೆಯವ್ರ ಹತ್ರ ಯಾರ ಹತ್ರನೂ ಹಿಂಗೆ ಸುಳ್ಳು ಹೇಳೋದು, ಮೋಸ ಮಾಡೋದು ಮಾಡಕ್ಕೆ ಹೋಗ್ಬಾರ್ದು. ಒಂದೇ ಮನೇಲಿ ಇದ್ಕೊಂಡು ಕಳ್ಳಗೆ ಇಲ್ಲದೆಲ್ಲ ಹೇಳ್ಕೊಟ್ಟು ದುಡ್ಡು ಕಿತ್ಕೊಂಡು ಹೋಗೋ ಅಂತ ಹೇಳಿದ್ರೆ ಈ ಸಲ ಯಾರು ನಂಬ್ತಾರೆ ಹೇಳು? ಅದಕ್ಕೆ ಅವರು ಮಾಡಿರೋದನ್ನು ಸರಿಯಾಗಿ ಐತೆ ತಗ. ನೀವು ಅಮ್ಮಾಯಿ ಮಾಡಿದ್ದು ಮೊದಲು ಮಾಡಿದ್ದು ತಪ್ಪೇನೆ. ಈ ಸಲ ಏನೋ ನಿಜ ಇರ್ಬೋದು, ಆದರೆ ನಂಬಿಕೆ ಇರಬೇಕಲ್ಲ. ಏನ್ರಿ ನೀವು ಹೇಳೋದು? ಹಂಗಾರೆ ಒಂದ್ಸಲ ತಪ್ಪು ಮಾಡಿದ್ರೆ ಪದೇ ಪದೇ ಅದೇ ತಪ್ಪು ಮಾಡ್ತಾರಾ? ಸುಮ್ಮನೆ ಬರ್ರಿ, ನನಗೆ ಬೇಜಾರಾಗೈತಿ ಈಗಲೇನೆ. ನೀವು ಸುಮ್ಮನೆ ಏನೇನೋ ಮಾತಾಡ್ಬೇಡ್ರಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.